ಅವಳಿ ನಗರ ಹುಬ್ಬಳ್ಳಿ ಧಾರವಾಡದಲ್ಲಿ ಗುಂಡಿನ ಸದ್ದು ಕೇಳಿದೆ. ಇಬ್ಬರು ದರೋಡೆಕೋರರ ಮೇಲೆ ಫೈರಿಂಗ್ ಮಾಡಲಾಗಿದೆ. ಅಂತಾರಾಜ್ಯ ದರೋಡೆಕೋರರ ಕಾಲಿಗೆ ಗುಂಡೇಟು ಬಿದ್ದಿದೆ. ಮಂಗಳೂರಿನ ಭರತ್ ಫಾರೂಕ್ ಕಾಲಿಗೆ ಗುಂಡೇಟು ಬಿದ್ದಿದ್ದು, ಕಾರ್ ಅಡ್ಡಗಟ್ಟಿ ದರೋಡೆ ಮಾಡಿದ್ದ 15 ಜನರ ಗ್ಯಾಂಗ್ ಇದು. ಚಾಲಕನಿಗೆ ಬೆದರಿಸಿ ದರೋಡೆಯನ್ನ ಮಾಡಲಾಗಿತ್ತು ಭರತ್ ಗ್ಯಾಂಗ್ನಿಂದ. ಪಂಚನಾಮೆ ವೇಳೆ ಪೊಲೀಸರ ಮೇಲೆಯೇ ಹಲ್ಲೆಯತ್ನ ಮಾಡಿದೆ ಈ ಗ್ಯಾಂಗ್. ಮಹಿಳಾ ಸಿಪಿಐ ಸೇರಿ ಪೊಲೀಸ್ ಸಿಬ್ಬಂದಿಗೆ ಗಾಯ ಆಗಿದೆ. ಹೀಗಾಗಿ ಪೊಲೀಸರಿಂದ ಆರೋಪಿಗಳು ತಪ್ಪಿಸಿಕೊಳ್ಳುವುದಕ್ಕೆ ಸಹ ಪ್ರಯತ್ನ ಪಟ್ಟು ಆ ವೇಳೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಆರೋಪಿ ಕಾಲನ್ನ ಸೀಳಿದೆ ಪೊಲೀಸರ ಗುಂಡು. ಈಗ ಆರೋಪಿಗಳು ಹಾಗೆ ಗಾಯಾಳು ಪೊಲೀಸರನ್ನ ಕಿಮ್ಸ್ಗೆ ದಾಖಲು ಮಾಡಲಾಗಿದೆ. ಕಿಮ್ಸ್ಗೆ ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸರಿಂದ ಆರೋಪಿಗಳು ತಪ್ಪಿಸಿಕೊಳ್ಳುವುದಕ್ಕೆ ಟ್ರೈ ಮಾಡಿದ್ರು. ಈ ವೇಳೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಆರೋಪಿಗಳು ಹಾಗೆ ಗಾಯಾಳು ಪೊಲೀಸ್ ಸಿಬ್ಬಂದಿಯನ್ನ ಈಗ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಕಿಮ್ಸ್ಗೆ ಕಮಿಷನರ್ ಶಶಿಕುಮಾರ್ ಅವರು ಭೇಟಿ ನೀಡಿ ಮಾಹಿತಿಯನ್ನ ಸಹ ಪಡೆದುಕೊಂಡಿದ್ದಾರೆ. ಪ್ರಕರಣದ ಇಬ್ಬರು ಪ್ರಮುಖ ಆರೋಪಿಗಳು ಫಾರೂಕ್ ಅಂತ ಒಬ್ಬ, ಇನ್ನೊಬ್ಬ ಭರತ್ ಅಂತ ಇಬ್ಬರು ಆರೋಪಿಗಳನ್ನು ನಮ್ಮವರು ಅರೆಸ್ಟ್ ಮಾಡಿಕೊಂಡು ಇವತ್ತು ಸ್ಥಳ ಪಂಚನಾಮೆ ಮತ್ತು ಆಯುಧಗಳು ಏನು ಉಪಯೋಗಿಸಿದ್ರು ಅದರ ಒಂದು ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಅವರು ಏಕಾಏಕಿ ನಮ್ಮ ಪೊಲೀಸ್ ಸಿಬ್ಬಂದಿ ಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗುವಂಥ ಸಂದರ್ಭದಲ್ಲಿ ಅತ್ಯಂತ ಸಮಯೋಚಿತವಾಗಿ ನಮ್ಮ ಧಾರವಾಡ ಟೌನ್ ಮಹಿಳಾ PSI ಸ್ವಾತಿ ಮುರಾರಿ ಅಂತ ಮತ್ತು ನಮ್ಮ CCB ಇನ್ಸ್ಪೆಕ್ಟ್ರು ಮಾರುತಿ ಗುಳ್ಳಾರಿ ಅಂತ ಅವರು ಏರ್ ಫೈರ್ ಮಾಡಿ ವಾನ್ ಮಾಡಿದ್ದಾರೆ. ಅಷ್ಟಕ್ಕೂ ಅವರು ತೆಗೆದೇ ಓಡಲಿಕ್ಕೆ ಮುಂದುವರೆದ ಸಂದರ್ಭದಲ್ಲಿ ಫಾರೂಕ್ ಮತ್ತು ಭರತ್ ಮೇಲೆ ಒಟ್ಟು 3 ರೌಂಡು ಫೈರ್ ಅವ್ರ ಮೇಲೆ ಮಾಡಿದ್ದಾರೆ. ಏರ್ ಫೈರ್ ಆದಮೇಲೆ ಅದರಲ್ಲಿ 2 ರೌಂಡು ಫಾರೂಕ್ಗೆ ಬಿದ್ದಿದೆ ಮತ್ತು 1 ರೌಂಡು ಭರತ್ ಅನ್ನೋನಿಗೆ ಬಿದ್ದಿದೆ. ಫಾರೂಕ್ ಅನ್ನೋಂಥ ಆರೋಪಿ 2001ರಿಂದ ಅವನ ಮೇಲೆ ಪ್ರಕರಣಗಳು ದಾಖಲಾಗಿದ್ದು, ಕೊಲೆ, ದರೋಡೆ, ಸುಲಿಗೆ ಸೇರಿದಂತೆ ಇವನ್ ಕಿಡ್ನ್ಯಾಪಿಂಗು ಮತ್ತು ಡೆಕಾಯಿಟಿ ಕೇಸಸ್ ಎಲ್ಲ ದಾಖಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ, ಮಂಗಳೂರು ನಗರದಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ, ಉತ್ತರ ಕನ್ನಡದ ಯಲ್ಲಾಪುರ ಸೇರಿದಂತೆ ಹುಬ್ಬಳ್ಳಿಯಲ್ಲಿಯೂ ಸೇರಿದಂತೆ ಭಾಳಷ್ಟು ಕಡೆ ಇವನ ಮೇಲೆ ಸುಮಾರು 16-17ಕ್ಕೂ ಈಗಾಗಲೇ ದಾಖಲಾಗಿರುವಂಥದ್ದು ನಮಗೆ ಗೊತ್ತಿರುವಂಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.